ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಈಗ ಬೇಸಿಗೆಗೆ ಎಲ್ಲರೂ ಹಪ್ಪಳ ಸಂಡಿಗೆ ಕುರುಡಿಗೆ ಮಾಡ್ತಾ ಇರ್ತೀರಿ. ನಾನು ಸುಮಾರು ನಮ್ನಿ ಹಪ್ಪಳ ಸಂಡಿಗೆ ಕುರುಡಿಗೆ ಮಾಡಿ ತೋರಿಸಿನ್ರಿ. ಇವತ್ತು ರವೆಯಿಂದ ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಹಪ್ಪಳ ಮಾಡ್ತೀನಿ ರೀ. ಆ ಹಪ್ಪಳ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ನೀವೇನಾರ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ಲೈಕನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋಗಳೆಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ, ಎಲ್ಲರಿಗೂ ನಮ್ಮ ಬದಲಾಗಿ ನೀವು ನೋಡ್ಬೋದು ರೀ. ಈಗ ನಾನು ಒಂದು ಪಾತ್ರೆ ಇಟ್ಕೊತೀನಿ ರೀ. ನಾ ಮಾಡೋ ರೆಸಿಪಿಗಳು ನಿಮ್ಗೆ ಏನಾರು ಯೂಸ್ಫುಲ್ ಅನ್ನಿಸ್ತಿತ್ತು ಅಂದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಈಗ ಇದಕ್ಕೆ 4 ಕಪ್ ನೀರು ಹಾಕೋತೀನಿ ರೀ. ನಾನು ಈ ಕಪ್ಲೆ 1 ಕಪ್ ರವೆ ತೊಗೊಂಡಿನಿ, ಹಾಗಾಗಿ 4 ಕಪ್ ನೀರು ಹಾಕೋತೀನಿ ರೀ. ಈ ರವೆ ಹಪ್ಪಳ ಹೆಂಗೆ ಮಾಡ್ತೀನೋ ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಾರ್ದೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತೆ ರೀ. ನಾನು ಈ ಕಪ್ಪಿಲೆ 1 ಕಪ್ ರವೆ ತೊಗೊಂಡಿನಿ, ಹಾಗಾಗಿ 4 ಕಪ್ ನೀರು ಹಾಕೋತೀನಿ ನೋಡ್ರಿ. 1 2 3 4. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ನೀವು ಬೇಕಾದ್ರೆ ಜೀರಿಗೆ, ಅಜ್ವೇನು, ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿಕಾಯಿ ಪೇಸ್ಟು ಏನೆಲ್ಲ ಹಾಕೋಬೋದು. ನಾನು ಏನೂ ಹಾಕ್ತಿಲ್ಲ, ಸಿಂಪಲಾಗಿ ವೈಟಾಗಿರ್ಲಂತೆ ವೈಟಾಗಿ ಮಾಡಾಕತ್ತೀನಿ ರೀ. ಅಡುಗೆ ಸೋಡಾನು ಹಾಕ್ತಿಲ್ಲ ರೀ. ಅಡುಗೆ ಸೋಡಾ ಹಾಕಿದ್ರೆ ಕೆಂಪಾಗೋ ಸಾಧ್ಯತೆ ಇರ್ತಾವೆ. ನಾ ಹಪ್ಪಳ ಖಾರನೂ ಹಾಕಿಲ್ಲ ರೀ. ನಾ ಹಪ್ಪಳ ಖಾರ ಹಾಕಿದ ತಕ್ಷಣ ನೀವು ಕೇಳ್ತಿರ್ತೀರಿ ಹಪ್ಪಳ ಖಾರ ಅಂದರೆ ಏನು, ಹಪ್ಪಳ ಖಾರ ಎಲ್ಲಿ ಸಿಗ್ತೈತಿ ಅಂತೇಳಿ. ಹಾಗಾಗಿ ನಾನು ಸಿಂಪಲಾಗಿ ಮಾಡಾಕತ್ತೀನಿ. ಸಿಂಪಲಾಗಿ ಮಾಡಿದ್ರೆ ಮಸ್ತಾಗಿರ್ತಾವೆ ಹಪ್ಪಳ, ಕಲರ್ಫುಲ್ಲಾಗೂ ಇರ್ತಾವೆ, ವೈಟಾಗೆ ಚಂದ ಬರ್ತಾವೆ ಹಪ್ಪಳ. ನಾ 1 ಕಪ್ ಚಿರೋಟಿ ರವೆ ತೊಗೊಂಡಿನಿ ರೀ, ಅವು ಹಾಕೋತೀನಿ. ನೀವು ಬೇಕಾದ್ರೆ ಮೀಡಿಯಮ್ ರವಾನು ತೊಗೋಬೋದು ರೀ. ಚಿರೋಟಿ ರವೆ ತೊಗೊಂಡ್ರೆ ಬೇಗ ಆಗುತ್ತೆ ಅಂತ ಹೇಳಿ ನಾ ಚಿರೋಟಿ ರವೆ ತೊಗೊಂಡೆ ನೋಡಿರಿ. ಇವೇ ನೀರು ಕಾಯ್ಬೇಕಂತೇನಿಲ್ಲ ರೀ, ತಣ್ಣೀರಲ್ಲೇ ಕಲಿಸ್ಕೋಬೇಕು ರೀ. ನಾವು ಬಿಸಿನೀರಲ್ಲಿ ಹಾಕಿದ್ರೆ ಗಂಟಾಗೋ ಸಾಧ್ಯತೆ ಇರ್ತೈತಿ. ನೀವು ಮೊದಲೇ ತಣ್ಣೀರಲ್ಲಿ ಹಾಕ್ಕೊಂಡು ಚಲೋ ಹೊತ್ನಾಗ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ಟವ್ ಆನ್ ಮಾಡಿರಿ. ಇದೆಲ್ಲ ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಕೊಂಡ್ರೆ ಈಗ ನಾನು ಸ್ಟವ್ ಆನ್ ಮಾಡ್ತೀನಿ ನೋಡಿರಿ. ಇದು ಮಿಕ್ಸ್ ಮಾಡ್ತಾನೆ ಇರ್ಬೇಕು, ಇಲ್ಲಾಂದ್ರೆ ತಳ ಹತ್ತು ಸಾಧ್ಯತೆ ಇರ್ತೈತಿ. ನೀವು ನೋಡಿಕೊಂಡು ಈ ರೀತಿ ಮಿಕ್ಸ್ ಮಾಡಬೇಕು. ಇದು ಗಟ್ಟಿ ಆಗೋರಿಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಇರ್ಬೇಕು ರೀ. ಇದು ಪೂರ್ತಿ ಗಟ್ಟಿ ಆಗ್ಬೇಕು ರೀ. ನಾನು 2 ರಿಂದ 3 ನಿಮಿಷ ಮಿಕ್ಸ್ ಮಾಡೀನಿ ರೀ. ಈ ರೀತಿ ಗಟ್ಟಿ ಆಗೈತೆ ನೋಡಿರಿ. ಈಗ ಒಂಚೂರು ಗಂಟಾಗಿಲ್ಲ ನೋಡಿರಿ, ಈ ರೀತಿ ಇರ್ಬೇಕು ರೀ. ಇದು ಇನ್ನೂ ಗಟ್ಟಿ ಆಗ್ಬೇಕು ರೀ, ಪೂರ್ತಿ ಗಟ್ಟಿಯಾಗಿ ಬರ್ಬೇಕು ರೀ ಇದು. ಹಾಗಾಗಿ ಒಂದು 4 ರಿಂದ 5 ನಿಮಿಷ ಇನ್ನೂ ಬೇಯಿಸ್ಕೋಬೇಕು ರೀ ಇದು. ನಾನು ಎಲ್ಲ ಹಪ್ಪಳಗಳು 1 ಕಪ್ಪಿಂದ ಮಾತ್ರ ಮಾಡಿ ತೋರಿಸಿನಿ ರೀ. ನಿಮಗೆ ಎಷ್ಟು ಅವಶ್ಯಕತೆ ಇದೆ ನೋಡ್ಕೊಂಡು ನೀವು ಮಾಡ್ಕೋಬೋದು. ಈಗ ಏನು ಹಾಕಿರಲ್ಲ ಅದೇ ಅಳತೆಯಲ್ಲಿ ನೀವು ಹಾಕೊಂಡು ಮಾಡ್ಕೋಬೇಕಾಗ್ತೈತೆ ರೀ. ನಾನು ಸುಮಾರು ನಮ್ನಿ ಹಪ್ಪಳಗಳು ಮಾಡಿ ತೋರಿಸಿನಿ ರೀ. ನಿಮ್ಗೆ ಯಾವ ಒಂದು 3-4 ಹಪ್ಪಳಗಳು ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ನೀವು ಫ್ರೈ ಮಾಡ್ಕೊಂಡು ತಿನ್ಬೋದು ರೀ. ನಾ 5 ರಿಂದ 6 ನಿಮಿಷ ಬೇಯಿಸ್ಕೊಂಡಿನಿ ರೀ. ಈ ಹದ ಬಂದೈತೆ ನೋಡ್ರಿ ಹಿಟ್ಟು. ಇದನ್ನ ಸ್ವಲ್ಪ ಗಟ್ಟಿ ಆಗ್ಬೇಕು ರೀ. ಇದು ತಣ್ಣಗಾದ ನಂತರ ಗಟ್ಟಿ ಆಗ್ತೈತಿ. ನಾನೀಗ ಸ್ಟವ್ ಆಫ್ ಮಾಡಿ ತಣ್ಣಗಾಕಿ ಬಿಡ್ತೀನಿ ರೀ. ಈಗ ನೋಡ್ರಿ, ನಾ ಒಂದು 5 ನಿಮಿಷ ಕೂಡಿಸಿ ಬಿಟ್ಟಿದ್ದೆ, ತಣ್ಣಗಾಗಕ್ಕೆ ಬಂದೈತಿ. ಸ್ವಲ್ಪ ತಣ್ಣಗಾಗೈತೆ ರೀ. ನೀವು ಮುಟ್ಟಕ್ಕೆ ಬಂದ್ರೆ ಸಾಕ್ರಿ, ಪೂರ್ತಿ ತಣ್ಣಗಾಗಬೇಕತ್ತೇನಿಲ್ಲ, ಸ್ವಲ್ಪ ತಣ್ಣಗಾದ್ರೆ ಸಾಕ್ರಿ. ನಿಮ್ಮ ಮನೆ ಹತ್ರ ಬಿಸಿಲಿದ್ರೆ ನೀವು ಬಿಸಿಲಾಗೂ ಮಾಡಿ ಹಾಕ್ಬೋದು, ಇಲ್ಲ ನೆರಳಲ್ಲೇ ಮಾಡಿ ಹಾಕ್ತೀನಿ ಬಿಸಿಲಿಲ್ಲಪ್ಪ ಹೆಂಗೆ ಮಾಡೋದು ಅಂದಾಗ ನೀವು ಮನೇಲೇ ಮಾಡಿ ಹಾಕ್ಬೋದು. ಮನೇಲೇ ಮಾಡಿ 2 ದಿವಸ ಒಣಗಿಸಿದ್ರೆ ಒಣಗಿ ಬಿಡ್ತಾವ್ರಿ. ಈಗ ನಾನು ಇಲ್ಲೇ ಮನೇಲೇ ಹಾಕೋತೀನಿ ನೋಡ್ರಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಳ್ಳಿಗಳು ಮಾಡ್ಕೊಂಡು ಹಪ್ಪಳಗಳು ಹಾಕ್ಕೊಡ್ರಿ. ಈಗ ಇದು ತಣ್ಣಗಾಗೈತ್ರಿ. ನೀವು ಒಂದೇ ಸತಿಗೆಲ್ಲ ಉಳ್ಳಿ ಮಾಡ್ಯಾದರೂ ಇಟ್ಕೋರಿ, ಇಲ್ಲ ಒಂದೊಂದೇ ಉಳ್ಳಿ ಮಾಡ್ಯಾದರೂ ಮಾಡಿರಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ತೀನಿ ನೋಡ್ರಿ. ಜಾಸ್ತಿ ಹಚ್ಚಬೇಡ್ರಿ, ಸ್ವಲ್ಪ ಹಚ್ಕೋರಿ. ಜಾಸ್ತಿ ಹಚ್ಚಿದ್ರೆ ಕಮುಟಾಗೋ ಸಾಧ್ಯತೆ ಇರ್ತೈತಿ. ನೀವು ನೋಡಿಕೊಂಡು ಸ್ವಲ್ಪ ಹಚ್ಕೋ, ಸುಮ್ಮನೆ ಸ್ವಲ್ಪ ಬೇವ್ರು ಹಚ್ಚಿದ್ರೆ ಸಾಕ್ರಿ. ಯಾಕಂದ್ರೆ ಅಂಟುಕೊಳ್ಳೋ ಸಾಧ್ಯತೆ ಇರ್ತಾವ್ರಿ. ಹಾಗಾಗಿ ಸ್ವಲ್ಪ ಎಣ್ಣೆ ಸವರ್ಕೊಂಡ್ರೆ ಸಾಕ್ರಿ. ಈ ರೀತಿ ಸ್ವಲ್ಪ ಕವರಿಗೆ ಸವರ್ಕೊಂಡ್ರೆ ಒಳ್ಳೇದ್ರಿ. ಈ ರೀತಿ ಪ್ಲಾಸ್ಟಿಕ್ ಕವರಿಗೆ ಸ್ವಲ್ಪ ಎಣ್ಣೆ ಸವರ್ಕೋರಿ. ಈಗ ಇನ್ನೊಂದು ಕವರ್ ತೊಗೊಂಡೇನಿ, ಇದಕ್ಕೂ ಒಂದು ಸ್ವಲ್ಪ ಎಣ್ಣೆ ಸವರ್ಕೋತೀನಿ ನೋಡ್ರಿ. ನೋಡಿ ಈ ರೀತಿ ಎಣ್ಣೆ ಸವರ್ಕೋಬೇಕು. ಒಂದ್ಸಲ ಸವರ್ಕೊಂಡ್ರೆ ಸಾಕ್ರಿ. ಈಗ ನಾನು ಈ ಸೈಜಲ್ಲಿ ಉಳ್ಳಿ ತೊಗೋತೀನಿ ನೋಡಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಳ್ಳಿ ತೊಗೋರಿ. ನಿಮ್ಗೆ ಹಪ್ಪಳ ದೊಡ್ಡ ಬೇಕಂದ್ರೆ ದೊಡ್ಡ ಉಳ್ಳಿ ತೊಗೋರಿ, ಸಣ್ಣ ಬೇಕಂದ್ರೆ ಸಣ್ಣ ಸಣ್ಣ ಉಳ್ಳಿ ತೊಗೋರಿ. ನಾ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಇಟ್ಟು ಹಿಂಗೆ ಪ್ರೆಸ್ ಮಾಡ್ಕೊತೀನಿ. ನೀವು ಕೈಲೇ ಇಷ್ಟೇ ಪ್ರೆಸ್ ಮಾಡ್ಕೊಂಡ್ರೆ ನಡಿತೈತಿ, ಇಲ್ಲ ಒಂದು ಪ್ಲೇಟ್ ತೊಗೊಂಡು ರೌಂಡಾಗೆ ಬರಲಿ ಅಂದ್ರೆ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕ್ರಿ. ಈಗ ನಾನು ಹಿಂಗೆ ಪ್ರೆಸ್ ಮಾಡ್ಕೊಂಡು ನೋಡ್ರಿ, ಈ ರೀತಿ ರೌಂಡಾಗೆ ಬಂದೈತಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಹಪ್ಪಳ ಮಾಡ್ಕೊಡ್ರಿ. ಈಗ ಈ ಮೇಲಿನ ಕವರ್ ತೆಗೆದ್ರೆ ಆಯ್ತು ರೀ. ಕೆಳಗೂ ನಾವು ಎಣ್ಣೆ ಹಚ್ಚಿರ್ತೀವಿ, ಮೇಲೂ ಎಣ್ಣೆ ಹಚ್ಚಿರ್ತೀವಿ. ಈ ರೀತಿ ಒಂದು 2 ದಿವಸ ಒಣಗಿಸಿದ್ರೆ ಒಣಗಿಬಿಡ್ತಾವ್ರಿ. ಈಗ ನೋಡ್ರಿ, ನಾ ಎಲ್ಲ ಒತ್ಕೊಂಡಿನಿ. ಇಷ್ಟು ಹಪ್ಪಳ ಆಗ್ಯಾವ ನೋಡ್ರಿ. ಇದೇ ರೀತಿ ಎಲ್ಲ ಹಪ್ಪಳನ ಮಾಡ್ಕೊಡ್ರಿ. ನಾನು 40 ಹಪ್ಪಳ ಆಗ್ಯಾವ ನೋಡ್ರಿ. 1 ಕಪ್ ರವೆ ತೊಗೊಂಡಿದ್ದೆ, 40 ಹಪ್ಪಳ ಆಗ್ಯಾವ್ರಿ. ನೀವು ಬಿಸಿಲಿದ್ರೆ ಬಿಸಿಲಾಗ ಒಣಗಿಸ್ಕೋಬೋದು ರೀ. ಇಲ್ಲ ಬಿಸಿಲಿಲ್ಲ ಹೆಂಗೆ ಮಾಡೋದಂದ್ರೆ ಈ ರೀತಿ ನೆರಳಾಗೆ ಮಾಡ್ಕೊಂಡು 2 ದಿವಸ ನೆರಳಾಗಿ ಒಣಗಿಸಿದ್ರೆ ನಡಿತೈತೆ ರೀ. ಇಲ್ಲ ಮರುದಿವ್ಸ ಬಿಸಿಲಿಗೆ ಹಾಕಿ ಒಣಗಿಸ್ಬೋದು ರೀ. ಯಾಕಂದ್ರೆ ನಾವು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕೊಂಡಿರ್ತೀವಲ್ಲ ರೀ, ಇವು ಬೇಗ ಎದ್ದು ಬಂದುಬಿಡ್ತಾವ್ರಿ. ಚಲೋ ಹೊತ್ನಾಗ ಒಣಗಿಸಿ ಡಬ್ಬಿ ತುಂಬಿಟ್ರೆ ನೀವು ವರ್ಷ ಪೂರ್ತಿ ತಿನ್ಬೋದು ರೀ. ನಾನು 1 ಕಪ್ಪಿಂದ ಮಾತ್ರ ಮಾಡ್ಕೊಂಡೇನಿ. ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು ರೀ.
ಇವು ಒಣಗಿದ ನಂತರ ಎಣ್ಣೆಗೆ ಹಾಕಿ ಫ್ರೈ ಮಾಡಿ ತೋರಿಸ್ತೀನಿ ನಿಮ್ಗೆ ಹೆಂಗಾಗ್ಯಾವ ಅಂತೇಳಿ. ನಾ 1 ಕಪ್ ರವೆಯಿಂದ ಹಪ್ಪಳ ಮಾಡಿದ್ನಲ್ರಿ, ಇಷ್ಟು ಹಪ್ಪಳ ಆಗ್ಯಾವ ನೋಡ್ರಿ. ನಾ ರವದ್ದು ಇವು ನೆರಳಲ್ಲೇ ಒಣಗಿಸಿ ಮಾಡಿದ್ದೆ. ನೀವು ನೆರಳಲ್ಲೇ ಆದರೂ ಒಣಗಿಸ್ಬೋದು, ಬಿಸಿಲಲ್ಲೇ ಆದರೂ ಒಣಗಿಸ್ಬೋದು. 2 ದಿವಸ ಚಲೋತ್ನೇ ಒಣಗಿಸಿದ್ರೆ ಈ ರೀತಿ ರೆಡಿ ಆಗ್ತಾವ್ರಿ. ನಾ 1 ದಿವಸ ನೆರಳಲ್ಲಿ ಒಣಗಿಸೀನಿ, 1 ದಿವಸ ಬಿಸಿಲಲ್ಲಿ ಒಣಗಿಸೀನಿ ನೋಡ್ರಿ. ಈಗ ಇವು ಎಣ್ಣೆಗೆ ಹಾಕಿ ಕರೆದು ತೋರಿಸ್ತೀನಿ ರೀ. ಎಣ್ಣೆ ಕಾಯಕ್ಕೆ ಇಟ್ಟಿನಿ, ಎಣ್ಣೆ ಕಾಯ್ದ ನಂತರ ಕರೆದು ತೋರಿಸ್ತೀನಿ ರೀ ಎಣ್ಣೆಗೆ. ಈಗ ನೋಡ್ರಿ ಎಣ್ಣೆ ಕಾಯ್ದೈತಿ, ನಾ ಹಪ್ಪಳ ಹಾಕ್ಕೋತೀನಿ ನೋಡ್ರಿ. ನೀವು ಚಲೋ ಹೊತ್ನಾಗ ಎಣ್ಣೆ ಕಾಯಿಸ್ಕೊಂಡು ಕರ್ಕೊಂಡ್ರೆ ಸಾಕ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಬಂತು ನೋಡ್ರಿ. ನೀವು ನಿಮ್ಮ ಮನೆ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತೈತಿ. ಇದು 1 ಕಪ್ ರವಾದ್ಲೆ ಮಾಡ್ಕೊಂಡಿನ್ರಿ, ಇಷ್ಟು ಹಪ್ಪಳ ಆಗ್ಯಾವ ನೋಡ್ರಿ. ಈ ರೀತಿ ಒಂದು 4-5 ನಮೂನಿ ಹಪ್ಪಳಗಳು ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಬೇಕಂದಾಗ ಫ್ರೈ ಮಾಡ್ಕೊಂಡು ತಿನ್ಬೋದು ರೀ. ನೋಡಿರಿ ಇದಕ್ಕೂ ನಾನು ಏನೋ ಜೀರಿಗೆ ಅದೇನೋ ಹಾಕಿಲ್ಲ ರೀ, ಎಷ್ಟು ಮಸ್ತ್ ಕಲರ್ಫುಲ್ಲಾಗಿ ಬಂದಾವ ನೋಡ್ರಿ. 1 ಕಪ್ ರವದಾಗ ಇಷ್ಟು ಹಪ್ಪಳ ಆಗ್ಯಾವ್ರಿ. ನಾ ಇಷ್ಟು ಕರೆದು ತೋರಿಸ್ತೀನಿ ನೋಡ್ರಿ. ಈಗ ಇದು ಒಂದು ಮುರಿದು ತೋರಿಸ್ತೀನಿ ನೋಡ್ರಿ. ವಾವ್ ನೋಡ್ರಿ, ನೀವು ನಿಮ್ಮ ಮನೆ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತೈತ್ರಿ. ಈಗ ನಾ ಒಂದು ಪೀಸ್ ತಿಂದು ತೋರಿಸ್ತೀನಿ ನೋಡ್ರಿ. ನಿಮ್ಗೆ ಸೌಂಡ್ ಕೇಳಿದ್ರೆ ಗೊತ್ತಾಗ್ತಿರ್ಬೇಕು ಎಷ್ಟು ಮಸ್ತಾಗಿ ಎಷ್ಟು ಪಳ್ಳಾಗಿ ಬಂದಾವತ್ತೆ. ಒಂದು 4-5 ನಮೂನಿ ಹಪ್ಪಳ ಮಾಡಿ ಇಟ್ಕೊಂಡ್ರಿ ಅಂದ್ರೆ ನೀವು ವರ್ಷ ಪೂರ್ತಿ ಬೇರೆ ಬೇರೆ ದಿನ ಒಂದೊಂದು ಥರ ಕರ್ಕೊಂಡು ತಿನ್ಬೋದ್ರಿ. ನೋಡಿದ್ರಲ್ರಿ ವೀಕ್ಷಕರೇ ರವಾ ಹಪ್ಪಳ ಮಾಡೋದನ್ನ. ಈ ರವಾ ಹಪ್ಪಳ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.